ನಮಸ್ತೆ ಫ್ರೆಂಡ್ಸ್, ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಚೀಸ್ ಆಮ್ಲೆಟ್. ಮೊಟ್ಟೆ ಪ್ರಿಯರಿಗೋಸ್ಕರ ಒಂದು ಸಖತ್ ಟೇಸ್ಟಿಯಾದ ಚೀಸ್ ಆಮ್ಲೆಟ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹಾಕ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹಾಕ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಸಾಸ್ ಒಟ್ಟಿಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಚೀಸ್ ಆಮ್ಲೆಟ್. ಹಾಗಿದ್ರೆ ಇವತ್ತಿನ ಈ ರೆಸಿಪಿನ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು, ಅದರ ತಯಾರಿ ವಿಧಾನವೇನು ನೋಡೋಣ ಬನ್ನಿ. ಫ್ರೆಂಡ್ಸ್, ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು 6 ಮೊಟ್ಟೆಯನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ಈಗ ಈ 6 ಮೊಟ್ಟೆಯನ್ನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಒಂದೊಂದು ಮೊಟ್ಟೆನೇ ಹೊಡೆದು ನಿಧಾನಕ್ಕೆ ಈ ರೀತಿಯಾಗಿ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. 6 ಮೊಟ್ಟೆ ತೊಗೊಂಡಿದ್ರು ಸಹ ಇಲ್ಲಿ ಆಮ್ಲೆಟ್ ಆಗೋದು 2 ಆಮ್ಲೆಟು. ನಾವು ನಾರ್ಮಲ್ ಆಮ್ಲೆಟ್ ಆದರೆ ಒಂದು 5 ಆಮ್ಲೆಟ್ ಆದರೂ ಮಾಡ್ಕೋಬೋದು. ಇದು ಚೀಸ್ ಆಮ್ಲೆಟ್ ಸ್ವಲ್ಪ ದಪ್ಪ ಬರುತ್ತೆ, ಹಾಗಾಗಿ 6 ಮೊಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ವಿಸ್ಕರ್ ಸಹಾಯದಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ನೊರೆ ಬರೋ ಥರ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಆಗ ಆಮ್ಲೆಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಕಲಸಿದ ನಂತರ ನಾವೀಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೋಬೇಕು. ಹೆಂಚು ಮೇಲೆ ಆದರೂ ಮಾಡ್ಕೋಬೋದು ಅಥವಾ ಈ ರೀತಿಯಾಗಿ ಒಂದು ಪ್ಯಾನ್ ಇಟ್ಟು ಆದರೂ ಮಾಡ್ಬೋದು. ನಾನೀಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಇದಕ್ಕೆ ಮೊದಲಿಗೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆಯಿಂದನೂ ಮಾಡ್ಬೋದು, ತುಪ್ಪದಿಂದನೂ ಮಾಡ್ಬೋದು. ನೋಡಿ, ನಾನು ಒಂದು ಆಮ್ಲೆಟ್ ತುಪ್ಪ ಹಾಕಿ ಮಾಡ್ತಿದ್ದೀನಿ, ಎರಡನೇದಕ್ಕೆ ಬೆಣ್ಣೆ ಹಾಕ್ತೀನಿ. ಈಗ ಎಲ್ಲ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಎಣ್ಣೆಗಿಂತ ಈ ರೀತಿ ತುಪ್ಪ ಮತ್ತು ಬೆಣ್ಣೆ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಸೌಟಲ್ಲಿ ಒಂದು 3 ಸೌಟಷ್ಟು ಇದನ್ನು ಹಾಕ್ಕೋಬೇಕಾಗುತ್ತೆ. ಈ ರೀತಿಯಾಗಿ 3 ಸೌಟಷ್ಟು ತುಂಬಿಸ್ಕೊಳ್ಳಿ. ನಾನು ಹೇಳಿದಾಗೆ 2 ಆಮ್ಲೆಟ್ ಆಗುತ್ತೆ. ಸ್ವಲ್ಪ ಕುಕ್ ಆದಮೇಲೆ ಈಗ ಇದ್ರ ಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸಣ್ಣದಾಗಿ ಹಚ್ಚಿರೋವು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಇದಕ್ಕೆ ಟೊಮ್ಯಾಟೊ, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಟೊಮ್ಯಾಟೋನ ಇದಕ್ಕೆ ಹಾಕಿ ಸುತ್ತು ಒಂದು ಸ್ವಲ್ಪ ಎಣ್ಣೆಯನ್ನು ಬಿಡಿ. ಯಾಕಂದರೆ ನಾವು ತುಪ್ಪ ಜಾಸ್ತಿ ಹಾಕಿದ್ದೀವಲ್ಲ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ. ಇದಕ್ಕೆ ಬೇಕಾದರೆ ರೆಡ್ ಚಿಲ್ಲಿ ಪೌಡರು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಹೇಗೂ ಪೆಪ್ಪರ್ ಹಾಕಿದ್ದೀವಲ್ಲ. ಈಗ ಒಂದು 3/4 ಭಾಗದಷ್ಟು ಕುಕ್ ಆದಮೇಲೆ ನೋಡಿ ಚೀಸ್ ಹಾಕ್ತಾಯಿದ್ದೀನಿ. ತುರಿದಿಟ್ಕೊಂಡಿರೋ ಅಂಥ ಚೀಸು ಅಥವಾ ಈ ರೀತಿ ಕಟ್ ಮಾಡಿರೋ ಅಂಥ ಚೀಸೇ ಸಿಗುತ್ತೆ, ಯಾವುದಾದ್ರೂ ಸರಿ. ಈ ರೀತಿ ಚೀಸ್ ಅದ್ರ ಮೇಲೆ ಹಾಕ್ಕೊಂಡ್ರೆ ಆ ಬಿಸಿಗೇನೆ ಅದು ನಾವು ತೆಗೆದ್ರೂ ಸಹ ಮೆಲ್ಟ್ ಆಗೋಗುತ್ತೆ. ಅದು ಮೆಲ್ಟ್ ಆಗೋವರೆಗೂ ನಾವು ಕುಕ್ ಮಾಡಬೇಕು ಅನ್ನೋ ಹಾಗಿಲ್ಲ. ಇನ್ನೊಂದು ಕಡೆ ನೋಡಿ, ಒಳ್ಳೆ ಕಲರಲ್ಲಿ ಒಳ್ಳೆ ದೋಸೆ ಥರ ಚೆನ್ನಾಗಿ ಬೆಂದಿದೆ ಅಲ್ವಾ. ಈ ಬಿಸಿಗೇನೆ ಒಳಗಡೆ ಚೀಸ್ ಅನ್ನೋದು ಮೆಲ್ಟ್ ಆಗೋಗುತ್ತೆ. ಈಗ ಇದು ರೆಡಿಯಾಗಿದೆ. ಇದು ಪಕ್ಕಕ್ಕೆ ತೆಗೆದುಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅಷ್ಟೇ ಟೇಸ್ಟಿಯಾಗೂ ಸಹ ಇರುತ್ತೆ. ಎರಡನೇದು ಸಹ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ನಾನು ಹೇಳಿದಾಗೆ ರೆಡ್ ಚಿಲ್ಲಿ ಪೌಡರ್ ಇಷ್ಟ ಇದ್ದರೆ ಅದನ್ನು ಹಾಕ್ಕೋಬೋದು. ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಲಿಲ್ಲ, ಪೆಪ್ಪರ್ ಪೌಡ್ರು ಹಾಗೆಯೇ ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೀನಿ. ಎರಡನೇದಕ್ಕೆ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಬೆಣ್ಣೆ ಹಾಕಿ ಚೆನ್ನಾಗಿ ಪ್ಯಾನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಈಗ ಉಳಿದಿರೋ ಅಂಥ ಆಮ್ಲೆಟ್, ಇದನ್ನು ಅಂದರೆ ಆಮ್ಲೆಟ್ ಹಿಟ್ಟು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು 6 ಮೊಟ್ಟೆಯಲ್ಲಿ 2 ಆಮ್ಲೆಟ್ ಆಗುತ್ತೆ ಅಂತ ಹೇಳಿದೆ, ಕರೆಕ್ಟಾಗಿ 2 ಆಮ್ಲೆಟ್ ಆಗ್ತಾಯಿದೆ ಇಲ್ಲಿ. ಈ ಆಮ್ಲೆಟ್ ಸ್ವಲ್ಪ ದಪ್ಪನೇ ಬರುತ್ತೆ. ಮೊದಲನೇದು ಹೇಗೆ ಮಾಡ್ಕೊಂಡ್ವೋ ಅದೇ ರೀತಿ ಎರಡನೇದಕ್ಕೂ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಕುಕ್ ಮಾಡಿಕೊಂಡು ಪ್ಲೇಟ್ಗೆ ತೆಗೆದುಕೊಂಡಿದ್ದೀನಿ. ಇದನ್ನು ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿಟ್ಕೊಂಡಿರೋವಂಥ ಟೊಮ್ಯಾಟೊ, ಆನಿಯನ್ ಒಟ್ಟಿಗೂ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಸಾಸ್ ಒಟ್ಟಿಗೆ ತಿಂತೀವಿ ಅಂದರೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ಚೀಸ್ ಆಮ್ಲೆಟ್ ನೀವು ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅಂದ್ಕೊಳ್ತಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.